ಕೊಡಗನ್ನು ಆಳಿದ ಆಲೇರಿ ರಾಜವಂಶದ ಕೊನೆಯ ಅರಸನಾದ ಚಿಕ್ಕವೀರರಾಜೇಂದ್ರನ ಕಾಲದಲ್ಲಿ ಈ ಸ್ಥಳಕ್ಕೆ ಪ್ರಮುಖ ಪಾತ್ರ ವಹಿಸಿದರಂತೆ ಆ ಸ್ಥಳಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮತ್ತಿಗೋಡು ಹುಡುಗ ಸುದೀಪ್ ಎಮ್ಎಲ್. ಇವತ್ತು ನಾನು ಬಂದಿರೋದು ಕರ್ನಾಟಕದ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಪ್ರಮುಖ ಹೋಬಳಿ ಕೇಂದ್ರವಾಗಿರುವ ಹಾಸನ ಮತ್ತು ಕೊಡಗು ಗಡಿ ಭಾಗದಲ್ಲಿರುವ ಕೊಡ್ಲಿಪೇಟೆಗೆ ಬಂದಿದ್ದೀವಿ. ಹಿರಿಯರು ಹಾಗೂ ಸ್ಥಳೀಯರು ಇತಿಹಾಸಗಾರರು ಪ್ರಕಾರ ಕೊಡ್ಲಿ ಎಂದರೆ ಕನ್ನಡದಲ್ಲಿ ಕೊಡಲಿ ಎಂದರ್ಥ. ಹಳೆಯ ಕಾಲದಲ್ಲಿ ಈ ಭಾಗವನ್ನು ದಟ್ಟವಾದ ಕಾಡುಗಳು ಮತ್ತು ಮರ ಕಡಿಯಲು ಹಾಗೂ ಆಯುಧಗಳನ್ನು ಬಳಸುವುದರಿಂದ ಕೊಡ್ಲಿಪೇಟೆ ಎಂದು ಹೆಸರು ಬಂದಿತ್ತು ಎಂದು ಹೇಳಲಾಗಿದೆ. 1834ರಲ್ಲಿ ಬ್ರಿಟಿಷರು ಕೊಡಗಿನ ಮೇಲೆ ದಂಡೆತ್ತಿ ಬಂದಾಗ ಅವರು ಮೈಸೂರು ಮತ್ತು ಹಾಸನದ ಕಡೆಯಿಂದ ಕೊಡಗನ್ನು ಮುತ್ತಿಗೆ ಹಾಕಲು ಆರಿಸಿಕೊಂಡರಂತೆ. ಪ್ರಮುಖ ಮಾರ್ಗಗಳಲ್ಲಿ ಕೊಡ್ಲಿಪೇಟೆ ಮಾರ್ಗವು ಒಂದಾಗಿತ್ತು ಎಂದು ಹೇಳಲಾಗಿದೆ. ಬ್ರಿಟಿಷರ ಆಡಳಿತಾವಧಿಯಲ್ಲಿ ಮಡಿಕೇರಿಯನ್ನು ಮಜರಾಬಾದ್ ಹಾಸನ ಪ್ರದೇಶಕ್ಕೆ ಸಂಪರ್ಕಿಸಲು ಸೋಮವಾರಪೇಟೆ ಹಾಗೂ ಕೊಡ್ಲಿಪೇಟೆ ಮಾರ್ಗವಾಗಿ ಪ್ರಮುಖ ರಸ್ತೆಯನ್ನು 1849ರಲ್ಲಿ ಪೂರ್ಣಗೊಳಿಸಲಾಗಿತ್ತು ಎಂದು ಈ ಭಾಗದ